ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರೆಲ್ಲರೂ? ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ. ನಾನು ಕೊಟ್ಟಿಗೆ ಮಾಡ್ತಾ ಇದ್ದೇನೆ. ಅದಕ್ಕೆ ನೋಡಿ ಎಲೆ ಎಲ್ಲ ಫೋಲ್ಡ್ ಮಾಡ್ತಾ ಇದ್ದೇನೆ. ನೋಡಿ, ಬಾಳೆ ಎಲೆಯಲ್ಲಿ ಮಾಡೋದು. ಇದನ್ನು ಫೋಲ್ಡ್ ಮಾಡೋದು ಎಲ್ಲ ನದಿಯಲ್ಲೆಲ್ಲ ತೊಳೆದು ತಂದು ಎಲೆಯನ್ನು ಆಮೇಲೆ ಅದನ್ನು ಬೆಂಕಿಯಲ್ಲಿ ಬಾಡಿಸಿ ಆನಂತರ ಇನ್ನೊಂದು ಸಲ ಬಟ್ಟೆಯಲ್ಲಿ ಕ್ಲೀನ್ ಮಾಡಿ ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಕಟ್ಟೋದು, ಒಂದು ಸೈಡ್ ಕಟ್ಟೋದು, ಹೀಗೆ ಮತ್ತೊಂದು ಸೈಡ್ ಹೀಗೆ ಬಿಡೋದು. ನೋಡಿ, ಈ ಥರ ಮಾಡಿ ಕಟ್ಟೋದು. ಇದು ಸುಲಭ ಆಗ್ತದೆ. ಇಡ್ಲಿ ಮಾಡೋದಕ್ಕಿಂತಲೂ ಇದು ಸುಲಭ ಆಗ್ತದೆ. ಇದು ಎಲ್ಲ ಒರೆಸಿಕೊಳ್ಳೋದು ಅಂದರೆ ನೀರಿರ್ತದೆ ಅದರಲ್ಲಿ. ನದಿಯಲ್ಲಿ ತೊಳೆದು ಬಂದದ್ದು, ಆದರೆ ನೀರಿರ್ತದಲ್ಲ, ಅದು ಬಾಡಿಸಿದರೂ ನೀರು ಅದರಲ್ಲಿ ಇರ್ತದೆ. ಅದಕ್ಕೆ ಅದನ್ನು ಕ್ಲೀನ್ ಬಟ್ಟೆಯಲ್ಲಿ ಒರೆಸೋದು, ಫೋಲ್ಡ್ ಮಾಡಿ ಹೀಗೆ ಕಟ್ಟೋದು. ಅದರ ನಾರೆ ಇರ್ತದೆ, ಈ ಎಲೆಯ ನಾರು ಇರ್ತದಲ್ಲ ಸೈಡಲ್ಲಿ, ಅದರ ಹಗ್ಗದಲ್ಲೇ ಕಟ್ಟಿ ಬಿಡೋದು. ಗಟ್ಟಿಯಾಗಿ ಹೀಗೆ ಕಟ್ಟಬೇಕು ಅದು. ಬಟ್ಟೆಯಲ್ಲಿ ಹಾಕಿಟ್ಟದಂದರೆ ನೆಲದಲ್ಲಿ ಹಾಕಿದರೆ ಏನಾದರೂ ಒಂದೊಂದು ಧೂಳೆಲ್ಲ ಇರ್ತದಲ್ಲ, ಅದಕ್ಕೋಸ್ಕರ ಬಟ್ಟೆ ಹಾಕಿಕೊಂಡು ಅದರ ಮೇಲೆ ಮಾಡ್ತಾಯಿದ್ದೇನೆ ನಾನು. ಈ ಥರ ಎಲ್ಲವನ್ನು ಕಟ್ಟೋದು. ಸುಲಭ ಆಗ್ತದೆ ಇದು ತಿಂಡಿ ಮಾಡಲಿಕ್ಕೆ. ನಮಗೆ ಇಲ್ಲಿ ತುಳುನಾಡಿನಲ್ಲಿ ಇದು ಒಂದು ವಿಶೇಷ. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಇದೆಲ್ಲ ಮಾಡೋದು, ಇದೊಂದು ವಿಶೇಷ ನಮಗೆ. ಸುಲಭನೂ ಆಗ್ತದೆ. ಏನೆಲ್ಲ ಮಾಡಿದ್ದೀರಿ ನೀವು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ? ಏನೆಲ್ಲ ಮಾಡಿದ್ದೀರಿ? ತಿಂಡಿ ಮಾಡಿದ್ದೀರಾ? ನಾನು ಒಂದು ಎರಡು ವೆರೈಟಿ ತಿಂಡಿ ಮಾಡಿದ್ದೇನೆ. ಅದನ್ನು ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಸ್ಕೂಲಿಗೆ ಹೋಗ್ತೇನಲ್ಲ, ಹಾಗೆ ಬೇಗ ಬೇಗ ಇದನ್ನು ಸ್ವಲ್ಪ ಮಾಡಿಟ್ಟು ಹೋಗಿದ್ದು ನಾನು. ಕೆಲವು ಕಡೆಗಳಲ್ಲಿ ಕೆಲವು ಥರ ಮಾಡ್ತಾರೆ. ಇನ್ನೊಂದು ಇದರಲ್ಲಿ ಎಂತ ಅಂದರೆ ಹಲಸಿನ ಎಲೆಯಲ್ಲಿ ಅದರಲ್ಲಿ ಮಾಡ್ತಾರೆ. ಅದಕ್ಕೆ ಗುಂಡ ಅಂತ ಹೇಳ್ತಾರೆ. ಇನ್ನೊಂದು ಎಲೆ ಉಂಟು, ಈ ಕೊಟ್ಟಿಗೆ ಮಾಡುವಂಥದ್ದು ಇನ್ನೊಂದು ಎಲೆ ಇದೆ. ಅದು ಒಂಥರ ಸಪೂರವಾಗಿ ಉದ್ದ ಇರ್ತದೆ ಅದು ಎಲೆ. ಅದು ತುಂಬ ಪರಿಮಳ ಅಂತೆ. ನಾನು ನೋಡಲಿಲ್ಲ, ಅದು ಎಲೆ ನೋಡಿದ್ದೇನೆ, ಆದರೆ ಅದನ್ನು ತಿನ್ನಲಿಲ್ಲ ನಾನು. ಅದರಲ್ಲಿ ಮಾಡಿದ್ದಾಯಿತು, ತಿಂದಿಲ್ಲ. ಉದ್ದಿನ ಬೇಳೆ ಹಾಕಿ ಸ್ವಲ್ಪ ಇದು ಮಾಡಿಡು, ಹಿಟ್ಟು ಮಾಡಿಡುವುದು. ಅದು ಹಾಕ್ತಾ ಇದ್ದೇನೆ ಇದಕ್ಕೆ. ಅಂದರೆ ಇಡ್ಲಿಗೆ ಮಾಡಿದ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಇರಬೇಕಿದು. ಅಷ್ಟು ನೀರಿರ್ಬೋದು, ಸ್ವಲ್ಪ ದಪ್ಪ ಇರಬೇಕು ನೋಡಿ. ಇದು ಸ್ವಲ್ಪ ದಪ್ಪ ಇದೆ. ಫುಲ್ ಹಾಕ್ಲಿಕ್ಕಿಲ್ಲ. ಫುಲ್ ಹಾಕಿದರೆ ಅದು ಬೇಯುವಾಗ ಇದಾಗ್ತದಲ್ಲ, ಇವಾಗ ಇಡ್ಲಿ ಬೇಯುವಾಗ ಮೇಲೆ ಬರ್ತದಲ್ಲ, ಹಾಗೆಯೇ ಇದು ಕೂಡ ಆಗ್ತದೆ. ಅದಕ್ಕೆ ಅಲ್ಲಿ ಸ್ವಲ್ಪ ಬಿಡಬೇಕು, ಮೇಲೆ ಕಟ್ಟೋದು. ಸ್ವಲ್ಪ ಬಿತ್ತು ಸೈಡಲ್ಲಿ ಹಿಟ್ಟು, ಅದು ಹಾಗೆ ಫೋನ್ ಮಾಡಿ ಹಾಗೆ ಕಟ್ಟಬೇಕು. ಅದರ ನಾರು ಇರ್ತದಲ್ಲ, ಅದರಲ್ಲೇ ಕಟ್ಟೋದು. ಈ ಥರ ಕಟ್ಟಬೇಕು, ಗಟ್ಟಿಯಾಗಿ ಕಟ್ಟಬೇಕು, ಇಲ್ಲದಿದ್ದರೆ ಹೋಗುವ ಚಾನ್ಸಸ್ ಇರ್ತದೆ ಹಿಟ್ಟು. ನೋಡಿ, ಆಯಿತು. ಇದು ತುಂಬ ಹಿಟ್ಟು ನಿಲ್ತದೆ ಇದರಲ್ಲಿ, ಒಂದು ಎಲೆಯಲ್ಲಿ. ದೊಡ್ಡ ಎಲೆ ಬೇಕು ಮಾತ್ರ. ನೋಡಿ, ಎಲ್ಲ ರೆಡಿ ಆಯಿತು, ಎಲ್ಲ ಮಾಡಿಟ್ಟಾಯಿತು. ಬೇಯಲಿಕ್ಕೆ ಇಟ್ಟೆ ನೋಡಿ. ಒಲೆಯಲ್ಲೇ ಬೇಯಲಿಕ್ಕೆ ಇಡೋದು, ತುಂಬ ಹೊತ್ತು ಬೇಯಬೇಕಲ್ಲ. ರೆಡಿ ಆಯಿತು. 2 ಗಂಟೆ ಬೇಯಿಸಿದ್ದೇನೆ ನಾನು ಇದನ್ನು. ನೋಡಿ, ಇಷ್ಟು ಸ್ಮೂತಾಗಿದೆ. ನಾನು ತುಂಡು ಮಾಡಲಿಲ್ಲ ಇವಾಗ. ನೋಡಿ, ಸ್ಮೂತಾಗಿದೆ, ತುಂಬ ಚೆನ್ನಾಗಿ ಬಂದಿದೆ.
ಪರಿಮಳ ಬರ್ತದೆ ಇದು. ಹಾಗೆ ಪಾಯಸ ಮಾಡಿದ್ದೇನೆ ಮಧ್ಯಾಹ್ನಕ್ಕೆ. ಇದು ಪಾಯಸ ಸಾಗು ಮತ್ತು ಹೆಸರುಬೇಳೆ ಪಾಯಸ. ಹಾಗೆ ನಾನು ಅಣಬೆ ಸಾಂಬಾರೆಲ್ಲ ಮಾಡಿದ್ದೇನೆ ಇದಕ್ಕೆ ಒಟ್ಟಿಗೆಗೆ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.